ಡಿಜೆ ಇಲ್ಲ ಅಂತ. ಆದರೂ ಪ್ರತಿ ವರ್ಷ ನಾವು ಶಾಂತಿ ಸಭೆ ಮಾಡಬೇಕಾದ್ರೆ ನಾವು ಮೊದಲೇ ಬುಕ್ ಮಾಡಿದ್ವಿ, ನೀವು ಮೊದಲೇ ಹೇಳಬೇಕಾಗಿತ್ತು ಅಂತ. ಇದು ಪ್ರತಿ ಸಲ ರಿಪೀಟ್ ಆಗ್ತಕ್ಕಂಥ ವಿಚಾರ. ಡೆಸಿಬಲ್ ನಾವು ಡಿಜೆ ಅಂತ ಬಳಸೋದಿಲ್ಲ. 120 ಡೆಸಿಬಲ್ ಏನಿದೆ ಅದನ್ನು ಮೀರದೇ ಇರೋ ರೀತಿಯಲ್ಲಿ ನೀವು ಸ್ಪೀಕರ್ಗಳನ್ನು ಹಾಕೊಳ್ಳಿ. ನಾವು ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ಆ ಡೆಸಿಬಲ್ ಮೀರಬಾರ್ದು. ಈಗ ಕಾಂಪಿಟೇಷನ್ ಮೇಲೆ, ಪ್ರತಿಷ್ಠೆ ಮೇಲೆ ಡಿಜೆಗಳನ್ನು ಹಾಕೊಳ್ಳೋದು, ಅವರಷ್ಟು ಹಾಕಿದ್ದಾರೆ ನಾವು ಇಷ್ಟು ಹಾಕ್ತೀವಿ ಅಂತ. ನಾನು ಇನ್ನೊಂದು ಕೇಳಲ್ಪಟ್ಟೆ ಹಾಗಿದೆ, ಇಲ್ಲಿ ಹೈಯೆಸ್ಟ್ ಸ್ಟೇಟಲ್ಲೇ ಹೈಯೆಸ್ಟ್ ಜಾಸ್ತಿ ದಿನ ಗಣಪತಿ ಉಳ್ಕೊಳ್ಳೋದು ನಮ್ಮಲ್ಲಿದೆ. 30 ದಿನ, 31 ದಿನ. ಅದು ಯಾವ ಹಚ್ಚನ ಅಂತ ಯಾರು ಹಚ್ತಾರೆ ನೋಡ್ಕೊಂಡು, ಅವ್ರೆಲ್ಲ ನೋಡ್ಕೊಂಡು ಅಲ್ಲಿ ಕೊಟ್ಟಾರೆ ಇಲ್ಲಿ ಕೊಟ್ಟಾರೆ ಅಂತ ಸಾಕ್ಷಿ ತೋರಿಸಿ ನಾವು ಮಾಡೋಣ ಅಂತ. ಮೊದಲೆಲ್ಲ ಈ ಥರ ಇರಲಿಲ್ಲ. ಅಂದ್ರೆ ನಾನು ಮೊದಲಿಂದ ಇದೇ ಥರ ಇದ್ದರೆ ನನಗೆ ಮಾತು ಹೇಳ್ತಾ ಇರಲಿಲ್ಲ. ತಮಗೆಲ್ಲ ಗೊತ್ತಿದೆ, ನಾವು ಇಲ್ಲಿ ಬಂದ್ಮೇಲೆ ಹೇಗೆ ನಡೆದಿತ್ತು ಅನ್ನೋದು ತಿಳ್ಕೊಳ್ತೀವಿ. ಎಲ್ಲ ಆಗಿದ್ದ ಘಟನೆಗಳ ಮೇಲೆ ಮತ್ತೆ ಎಲ್ಲ ನಮ್ಗೆ ಯಾರು ಮುಖಂಡರು ಅಥವಾ ನಾಗರಿಕರು ಮಾಹಿತಿ ಕೊಡ್ತಾರಲ್ಲ ಅದ್ರ ಮೇಲೆ ನಮ್ಮ ಇಲಾಖೆಯಿಂದಲೂ. ಬಟ್ ತಮಗೆಲ್ಲರಿಗೂ ಗೊತ್ತಿದೆ.